ಇದೇನು ಕ್ವಾಲಿಟಿ ಭೂಮಿ ಅಲ್ಲ ಗುರುವೆ. ನಂದೆಲ್ಲ ಸೌಳು ಭೂಮಿ ಕರ್ಲ ಭೂಮಿಗೆ ನನ್ನ ಜೀವನ ನಾವು ಆಟ ಆಡಿರೋದು. ಆದರೂ ಸಮೃದ್ಧರಾಗಿಬಿಟ್ಟಿದ್ದೀವಲ್ಲ. ಈ ರೀತಿ ನೀವು 5 ಗಂಟೆ ಕೆಲಸ ಆಯ್ತಾ, ಆಮೇಲೆ ಮಧ್ಯಾಹ್ನ 1 ಗಂಟೆ ರೆಸ್ಟು. ಸಾಯಂಕಾಲಕ್ಕೆ ಏನು ಮಾಡೋಕ್ಕೂ ನಿಮ್ಮ ಮೊಬೈಲ್ನಾಗೆಲ್ಲ ಲೀಸ್ಟ್ ಬಂದಿರ್ತವೆ. ಆ ಲೀಸ್ಟ್ಗೆ ನಿಮ್ಮ ಹತ್ತಿರದ ಪಟ್ಟಣಗಳನ್ನ ಒಂದೊಂದು ದಿನ 2 ಪಟ್ಟಣಗಳು. ಇಲ್ಲಿ ಜಗಳೂರು ಮತ್ತು ಚಿತ್ರದುರ್ಗ ಆಮೇಲೆ ಚಳ್ಳಕೆರೆ ಮೊಳಕಾಲ್ಮೂರು ಒಂದ್ಸಲ ಮಾಡ್ಬೋದು. ಇಲ್ಲಿ ಕೂಡ್ಲಿಗಿ ಹೊಸಪೇಟೆ ಒಂದ್ಸಲ ಮಾಡ್ಬೋದು, ಬಳ್ಳಾರಿ. ಹಿಂಗೆ ನಮ್ಮದೇ ಒಂದು ವೆಹಿಕಲ್ ಇಟ್ಕೊಂಡು ಆರಿಸ್ಕೊಂಡು ನಮ್ಮದೇ ಒಂದು ಪಾಯಿಂಟ್ ಮಾಡ್ಕೊಂಡು ಇಷ್ಟು ಗಂಟೆಗೆ ಇಂಥ ಪ್ಲೇಸ್ಗೆ ನಾವು ಬರ್ತೀವಿ ಅಂತ ಇದ್ರಾಗ ಹಾಕ್ಕೊಂಡು ಬರಬೇಕು, ಅವ್ರು ತಗೊಂಡು ಹೋಗ್ಬೇಕು. ನಮ್ಮ ಕಡೆ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ದೆ. ನಾವೇ ಮರದು ಅಂದರೆ ಒಂಥರ ಸೇಮ್ ಥರ ನಮ್ಮ ಕಡೆ. ಅದು ಶೇಮು ಅವ್ರು ಮಾಡ್ಕೊಂಬ್ಲಿ, ಅವ್ರ ತಲೆಗೆ ಆಗಲಿ, ಅದು ನಮಗೆ ಆಗಬೇಕು. ನಾನು ಹೆಮ್ಮೆಯಿಂದ ಇದು ಒಳ್ಳೇದು ಕೊಡ್ತಾ ಇದ್ದೀನಿ ಅಂತ ನಾನು ಯಾಕೆ ಹೆಮ್ಮೆಯಿಂದ ನನ್ನ ವಸ್ತು ನಾನು ಕೊಡ್ತಾ ಇದ್ದೀನಿ ಅಂತ ನಾವು ಖುಷಿಯಿಂದ ಕೊಡೋಣ ಬಿಡಿ. ಅವ್ರು ಮಾಡ್ಕೊಂಬ್ಲಿ ಶೇಮು. ನಮ್ಮನ್ನು ನೋಡಿ ನಗಬೇಕಂತೆ, ನಮ್ಮ ನೋಡಿ ಜನ ನಗಬೇಕಂತೆ. ನಕ್ಕದ್ದು ಪಟ್ನ ಆತು ಅಂತ ಗಾದೆ ಗುರುವೆ. ನಗರ ಅವ್ರು ನಗ್ತಾರೆ. ಯಾರಲ್ಲಿ ಕಂಡ್ವು? ನಿಮ್ಮಲ್ಲಿ ಕಂಡ್ವಾ, ಅವ್ರಲ್ಲಿ ಕಂಡ್ವಾ? ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು ಗುರುವೆ. ನೆಗೆಟಿವ್ ಮಾಡಿಕೊಂಡ್ರೆ ನಾವು ಮುಂದೆ ಹೆಜ್ಜೆನೇ ಇಡಲ್ಲ. ಅವ್ರಂಗಂದ್ರು ಇವ್ರಂಗಂದ್ರು. ಕಲ್ಲಾಗು ಕಷ್ಟದಡಿ ಮಳೆಯ ವಿಧಿ ಸುರಿಯೇ, ಮನೆಗೆ ಮಲ್ಲಿಯ ಕಲ್ಲು ಸಕ್ಕರೆ ಆಗೋ ದೀನ ದುರ್ಬಲರಂಗೆ ಅಂತ ಏನು ಹೇಳಿದಾರಲ್ಲ, ಅನುಭವದ ನುಡಿಗಳು ಗುರುವೆ. ಈ ರೀತಿ ನೀವು ಅಪಮಾನಗಳು ಬಂದರೆ, ಅವಮಾನಗಳು ಬಂದರೆ ಅವೇ ನಮಗೆ ಶಕ್ತಿ, ತುಂಬ ಶಕ್ತಿಗಳು. ಅದಕ್ಕಾಗಿ ಕಷ್ಟಗಳು ನಮ್ಮನ್ನು ಚೆನ್ನಾಗಿ ಬೆಳೆಸುತ್ತವೆ, ನಷ್ಟಗಳು ಜಾಗರೂಕತೆಯನ್ನು ಹೆಚ್ಚಿಸುತ್ತವೆ, ಸಮಸ್ಯೆಗಳು ಸಬಲರನ್ನಾಗಿ ಮಾಡುತ್ತವೆ, ಸವಾಲುಗಳು ಧೈರ್ಯವನ್ನು ತುಂಬುತ್ತವೆ ಅಂತ ಮಂಗಳೂರು ಮೇಳದಲ್ಲಿ ಬರೆದಿದ್ರು. ನಾನು ಅದು ನನ್ನದೇ ಅಂತ ಅಂದ್ಕೊಂಡು ನಾನು ಗೋಡೆ ಮೇಲೆ ಬರ್ಸಿಬಿಟ್ಟಿದ್ದೆ. ಈಗ ಮಕ್ಕಳು ಬಂದೆಲ್ಲ ಪೇಂಟು ಗೀಂಟು ಮಾಡೋಕ್ಕೆಲ್ಲ ಅಳಿಸಿಬಿಟ್ಟಿದ್ದಾರೆ. ಇವಾಗ ಅವನ್ನೆಲ್ಲ ಬರ್ಸಿ ಹಾಕಿದ್ದೀವಿ, ಆ ಕಡೆ ಇನ್ನೊಂದು ಕಡೆಗೆ ಇಟ್ಟಿದ್ದೀವಿ. ಬರೀ ಹೋಗೋಣ.